ನಮಸ್ಕಾರ ತುಲಾರಾಶಿಯವರೇ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ನೀವು ಬಂದು ನಿಂತಿದ್ದೀರಾ. ಇಂದು ನಾನು ಹೇಳಲಿರುವ ಮಾತುಗಳನ್ನು ನೀವು ಕೇವಲ ಒಂದು ವಿಡಿಯೋ ಎಂದು ಭಾವಿಸಿ ನಿರ್ಲಕ್ಷ್ಯ ಮಾಡಿದರೆ ಅದರ ಬೆಲೆಯನ್ನು ನೀವಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬವೇ ತೆರಬೇಕಾಗಬಹುದು. ಹೌದು, ಏಪ್ರಿಲ್ 28ರವರೆಗೆ, ಅಂದರೆ ಅಕ್ಷರಶಃ ನಿಮ್ಮ ಪ್ರಾಣಕ್ಕೆ ಸಂಚಕಾರ ತರುವಂತಹ ಸಮಯವಿದು. ಸಮಯ ತುಂಬಾ ಕಡಿಮೆ ಇದೆ. ಈ ಏಪ್ರಿಲ್ ತಿಂಗಳಲ್ಲಿ ಸೃಷ್ಟಿಯಾಗುತ್ತಿರುವ ಗ್ರಹಗತಿಗಳ ಬದಲಾವಣೆ ಮತ್ತು ಮುಂಬರುವ ಅಮಾವಾಸ್ಯೆಯ ಕರಾಳ ಛಾಯೆ ನಿಮ್ಮ ಮೇಲೆ ಬೀಳುತ್ತಿದೆ. ತುಲಾರಾಶಿಯವರು ಎಷ್ಟೇ ಜಾಗರೂಕರಾಗಿದ್ದರೂ ತಿಳಿಯದೆ ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮನ್ನು ಸುಳಿಯೊಳಗೆ ಸಿಲುಕಿಸಬಹುದು. ಮುಖ್ಯವಾಗಿ ಈ 3 ಜಾಗಗಳಿಗೆ ನೀವು ಕಾಲಿಟ್ಟರೆ ಸಾಕು, ಅಲ್ಲಿರುವ ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಬೆಂಬಿಡದೆ ಕಾಡಲಿವೆ. ನೀವು ಈ ಕ್ಷಣ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಇದು ಕಾಕತಾಳೀಯ ಎಂದು ಭಾವಿಸಬೇಡಿ. ಇದು ಸಾಕ್ಷಾತ್ ವಾರಾಹಿ ಮಾತೆಯು ನಿಮ್ಮನ್ನು ರಕ್ಷಿಸಲು ತೋರುತ್ತಿರುವ ದಾರಿ. ಈಗ ನೀವು ಕಾಲಚಕ್ರದ ಅತ್ಯಂತ ಭಯಾನಕ ಘಟ್ಟದಲ್ಲಿದ್ದೀರಿ. ಆಕಾಶದಲ್ಲಿ ಗ್ರಹಗಳ ಯುದ್ಧ ನಡೆಯುತ್ತಿದೆ. ಒಂದೆಡೆ ರಾಹುಕೇತುಗಳ ಅಟ್ಟಹಾಸ, ಇನ್ನೊಂದೆಡೆ ಶನಿದೇವರ ವಕ್ರದೃಷ್ಟಿ. ಈ ನಡುವೆ ತುಲಾರಾಶಿಯವರ ಪ್ರಾಣಪಕ್ಷಿ ಸಂಕಷ್ಟಕ್ಕೆ ಸಿಲುಕಿದೆ. ಏಪ್ರಿಲ್ 28ರ ಒಳಗಾಗಿ ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮನ್ನು ಮತ್ತೆ ಎಂದೂ ಹಿಂದಿರುಗದ ಲೋಕಕ್ಕೆ ಕೊಂಡೊಯ್ಯಬಹುದು. ಪ್ರಾಣವಿದ್ದರೆ ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯ. ಹೌದು, ನಿಮ್ಮ ಕುಟುಂಬ, ನಿಮ್ಮ ಆಸ್ತಿ, ನಿಮ್ಮ ಕನಸುಗಳು ಎಲ್ಲವೂ ಉಳಿಯಬೇಕೆಂದರೆ ನೀವು ಮೊದಲು ಸುರಕ್ಷಿತವಾಗಿರಬೇಕು. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ಆ 3 ನಿಗೂಢ ಪ್ರದೇಶಗಳು ಕೇವಲ ಜಾಗಗಳಲ್ಲ, ಅವು ನಿಮ್ಮ ಕರ್ಮದ ಪರೀಕ್ಷಾ ಕೇಂದ್ರಗಳು. ತಿಳಿಯದೆ ಅಲ್ಲಿಗೆ ಹೋದರೆ ಮೃತ್ಯುವನ್ನು ನೀವೇ ಹುಡುಕಿಕೊಂಡು ಹೋದಂತೆ. ಈ ಸುದೀರ್ಘ ಚರ್ಚೆಯಲ್ಲಿ ನಾವು ಕೇವಲ ಎಚ್ಚರಿಕೆ ನೀಡುವುದಿಲ್ಲ, ಬದಲಾಗಿ ನಿಮ್ಮನ್ನು ರಕ್ಷಿಸುವ ಕವಚವನ್ನು ನೀಡಲಿದ್ದೇವೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಇದು ಕೇವಲ ವಿಡಿಯೋ ಅಲ್ಲ, ಒಬ್ಬ ತುಲಾರಾಶಿಯ ವ್ಯಕ್ತಿಯ ಜೀವ ರಕ್ಷಕ ಕವಚ. ಅಷ್ಟಕ್ಕೂ ಆ 3 ಭಯಾನಕ ಪ್ರದೇಶಗಳು ಯಾವುವು? ವಾರಾಹಿ ಮಾತೆಯು ಈ ವಿಡಿಯೋ ಮೂಲಕ ನಿಮಗೆ ನೀಡುತ್ತಿರುವ ಆ ಎಚ್ಚರಿಕೆಯ ಸಂದೇಶವೇನು? ನಿಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ನೀವು ಮಾಡಬೇಕಾದ ತುರ್ತು ಪರಿಹಾರಗಳೇನು? ಎಲ್ಲವನ್ನೂ ಈ ವಿಶೇಷ ಸಂಚಿಕೆಯಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಕೊನೆಯವರೆಗೂ ಈ ವಿಡಿಯೋ ನೋಡಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ. ವಿಡಿಯೋ ಶುರು ಮಾಡುವ ಮೊದಲು ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ವಾರಾಹಿ ಮಾತೆ ಎಂದು ಬರೆಯಿರಿ. ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲಿರಲಿ. ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ. ಇದು ಇನ್ನಷ್ಟು ಹೆಚ್ಚು ತುಲಾರಾಶಿಯವರಿಗೆ ವಿಡಿಯೋ ತಲುಪಿಸುತ್ತದೆ, ಹಾಗೆ ನಮಗೂ ಪ್ರೇರಣೆ ಕೊಡುತ್ತದೆ. ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ. ತುಲಾರಾಶಿಯು ರಾಶಿಚಕ್ರದ 7ನೇ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಶುಕ್ರದೇವರು. ಚಿತ್ತಾ ನಕ್ಷತ್ರದ 3-4ನೇ ಪಾದ, ಸ್ವಾತಿ ನಕ್ಷತ್ರದ 4 ಪಾದಗಳು ಮತ್ತು ವಿಶಾಖ ನಕ್ಷತ್ರದ 1, 2, 3ನೇ ಪಾದಗಳಲ್ಲಿ ಜನಿಸಿದವರು ತುಲಾರಾಶಿಗೆ ಸೇರುತ್ತಾರೆ. ನೀವು ಎಂತಹವರು ಅಂದರೆ ಕಷ್ಟ ಮತ್ತು ಸುಖ ಎರಡನ್ನೂ ಸಮಾನವಾಗಿ ತೂಗಬಲ್ಲ ಅದ್ಭುತ ವ್ಯಕ್ತಿತ್ವ ನಿಮ್ಮದು. ಆದರೆ ಈಗ ಏಪ್ರಿಲ್ ತಿಂಗಳಿನಲ್ಲಿ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿದ್ದರೂ ರಾಹು ನಿಮ್ಮ ರಾಶಿಯ ಮೇಲೆ ತನ್ನ ನೆರಳನ್ನು ಚಾಚುತ್ತಿದ್ದಾನೆ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ, ನಿದ್ರೆ ಇಲ್ಲದ ರಾತ್ರಿಗಳು ನಿಮಗೆ ಮಾತ್ರ ಗೊತ್ತು. ಹೊರಗಿನ ಪ್ರಪಂಚಕ್ಕೆ ನಗುತ್ತಾ ಕಂಡರೂ ಒಳಗೊಳಗೆ ಕಣ್ಣೀರು ಹಾಕುತ್ತಿದ್ದೀರಿ. ನಿಮ್ಮ ಈ ಒಳ್ಳೆಯತನವೇ ಕೆಲವೊಮ್ಮೆ ನಿಮಗೆ ಶಾಪವಾಗುತ್ತಿದೆ. ನಿಮ್ಮ ಮೇಲೆ ಇರುವ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ಹೋಗಲಾಡಿಸಲು ಈಗ ವಾರಾಹಿ ಮಾತೆಯೇ ಒಂದು ಸಂಕೇತವಾಗಿ ಈ ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದಾಳೆ. ಏಪ್ರಿಲ್ 17ರಂದು ಬರುವ ಅಮಾವಾಸ್ಯೆ ಸಾಮಾನ್ಯವಲ್ಲ. ಈ ಬಾರಿ ಅಮಾವಾಸ್ಯೆಯ ಗಡಿಯು ಏಪ್ರಿಲ್ 28ರವರೆಗೂ ತನ್ನ ಪ್ರಭಾವವನ್ನು ಬೀರುತ್ತಿದೆ. ಅಮಾವಾಸ್ಯೆಯ ಸಮಯದಲ್ಲಿ ಭೂಮಿಯ ಮೇಲೆ ನಕಾರಾತ್ಮಕ ಅಲೆಗಳು ಹೆಚ್ಚಿರುತ್ತವೆ. ಈ ಸಮಯದಲ್ಲಿ ದುಷ್ಟಶಕ್ತಿಗಳು, ತಾಮಸಿಕ ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ತುಲಾರಾಶಿಯವರು ಸ್ವಾಭಾವಿಕವಾಗಿ ಮೃದು ಮನಸ್ಸಿನವರಾದ್ದರಿಂದ ಈ ಶಕ್ತಿಗಳು ನಿಮ್ಮನ್ನು ಸುಲಭವಾಗಿ ಆಕರ್ಷಿಸುತ್ತವೆ. ಈಗ ಅತ್ಯಂತ ಪ್ರಮುಖ ವಿಚಾರಕ್ಕೆ ಬರೋಣ. ಏಪ್ರಿಲ್ 28ರವರೆಗೆ ನೀವು ಹೋಗಲೇಬಾರದ ಆ 3 ಜಾಗಗಳು ಯಾವುವು? 1. ಅತಿಯಾದ ನಕಾರಾತ್ಮಕತೆ ಇರುವ ವ್ಯಕ್ತಿಗಳ ಮನೆ ಅಥವಾ ಸಹವಾಸ. ನಿಮ್ಮ ಆಪ್ತರಲ್ಲಿ,
ಅಥವಾ ಸಂಬಂಧಿಕರಲ್ಲಿ ಒಬ್ಬರು ಇರುತ್ತಾರೆ. ಅವರ ಜೀವನ ಯಾವಾಗಲೂ ಕಣ್ಣೀರು ಮತ್ತು ಹತಾಶೆಯಿಂದ ಕೂಡಿರುತ್ತದೆ. ಅವರ ಮಾತಿನಲ್ಲಿ ಕೇವಲ ದೌರ್ಭಾಗ್ಯದ ಮಾತುಗಳೇ ಬರುತ್ತವೆ. ಏಪ್ರಿಲ್ ತಿಂಗಳ ಈ ನಕಾರಾತ್ಮಕ ಸಮಯದಲ್ಲಿ ಅಂತಹ ವ್ಯಕ್ತಿಗಳ ಮನೆಗೆ ಹೋಗುವುದು ಅಥವಾ ಅವರ ಜೊತೆ ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತನಾಡುವುದರಿಂದ ಅವರ ಜೀವನದಲ್ಲಿರುವ ಕರ್ಮದೋಷ ನಿಮ್ಮನ್ನು ಆವರಿಸುವ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸನ್ನು ಕುಂದಿಸಿ ನಿಮ್ಮಲ್ಲಿರುವ ದೈವಿಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಸಹಾಯ ಮಾಡಿ, ಆದರೆ ಅವರ ಶೋಕದಲ್ಲಿ ನೀವು ಭಾಗಿಯಾಗಬೇಡಿ. 2. ಕ್ಷುದ್ರ ಪೂಜೆಗಳು ಅಥವಾ ಅತೀಂದ್ರಿಯ ಪ್ರಯೋಗಗಳು ನಡೆಯುವ ಸ್ಥಳ. ಕೆಲವರು ದೇವತಾ ಪೂಜೆಗಳಿಗಿಂತ ಹೆಚ್ಚಾಗಿ ಇತರರಿಗೆ ಕೆಡುಕು ಮಾಡಲು ದುಷ್ಟಶಕ್ತಿಗಳ ಆರಾಧನೆ ಮಾಡುತ್ತಾರೆ. ಇಂತಹ ಚಟುವಟಿಕೆ ನಡೆಯುವ ಜಾಗಗಳಿಗೆ ತಿಳಿಯದೆ ಹೋಗಬೇಡಿ. ತುಲಾರಾಶಿಯವರಿಗೆ ಈ ಸಮಯದಲ್ಲಿ ನರದೃಷ್ಟಿ ಹೆಚ್ಚಾಗಿದೆ. ಇಂತಹ ಜಾಗಗಳಿಗೆ ಹೋದಾಗ ನಿಮ್ಮ ಮೇಲೆ ದೃಷ್ಟಿ ಬಿದ್ದಲ್ಲಿ ನಿಮ್ಮ ಸುಂದರ ಜೀವನ ಬೂದಿಯಾಗಲು ಹೆಚ್ಚು ಸಮಯ ಬೇಕಿಲ್ಲ. 3. ಆಳವಾದ ನೀರು ಮತ್ತು ಮೃತ್ಯು ಕೂಪಗಳು. ಇದು ಬೇಸಿಗೆ ಕಾಲ ಎಂದು ಪ್ರವಾಸಕ್ಕೆ ಹೋಗುವುದು ಸಹಜ. ಆದರೆ ನೆನಪಿಡಿ, ಈ ಏಪ್ರಿಲ್ ಅಮಾವಾಸ್ಯೆಯ ಸಮಯದಲ್ಲಿ ನೀರಿನ ಆಳವನ್ನು ಅಳೆಯಲು ಹೋಗಬೇಡಿ. ಕೆರೆ, ನದಿ ಅಥವಾ ಸಮುದ್ರದ ಅಲೆಗಳ ಹತ್ತಿರ ಹೋಗುವಾಗ ಅತ್ಯಂತ ಎಚ್ಚರಿಕೆ ಇರಲಿ. ಅಲ್ಲಿ ಮೃತ್ಯು ಸಂಚಕಾರ ಅಂದರೆ ಮೃತ್ಯುದೋಷ ಹೊಂಚು ಹಾಕುತ್ತಾ ಕುಳಿತಿದೆ. ಒಂದು ಸಣ್ಣ ಜಾರುವಿಕೆ ಕೂಡ ನಿಮ್ಮ ಕುಟುಂಬವನ್ನು ಅನಾಥರಾಗಿಸಬಹುದು. ರಾಹುಕೇತುಗಳ ಉಗ್ರರೂಪ ಈ ಸಮಯದಲ್ಲಿ ನೀರಿನ ಮೂಲಗಳಲ್ಲಿ ನೆಲೆಸಿರುತ್ತದೆ. ನೀವು ಮಾಡಬೇಕಾದ ಪರಿಹಾರಗಳು ಮತ್ತು ಪವಿತ್ರ ಸ್ಥಳಗಳು. ನೀವು ಭಯಪಡಬೇಕಿಲ್ಲ. ಕೆಟ್ಟದ್ದನ್ನು ತಡೆಯಲು ದಾರಿಗಳಿವೆ. ಹಳೆಯ ಶಿವಾಲಯಗಳಿಗೆ ಭೇಟಿ ನೀಡಿ. ಪುರಾತನ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಂದಿಗೆ ನೀರನ್ನು ಶಿವಲಿಂಗಕ್ಕೆ ಅರ್ಪಿಸಿ ಬಿಲ್ವಪತ್ರೆಯಿಂದ ಪೂಜೆ ಮಾಡಿ. ಇದು ನಿಮ್ಮ ರಾಶಿಯ ತಾಪವನ್ನು ಕಡಿಮೆ ಮಾಡುತ್ತದೆ. ದಾನ ಧರ್ಮ ಮಾಡಿ. ಬಡವರಿಗೆ, ಅನಾಥರಿಗೆ ತಂಪಾದ ಪಾನೀಯ, ಹಣ್ಣುಗಳು ಅಥವಾ ಛತ್ರಿಗಳನ್ನು ದಾನ ಮಾಡಿ. ಇದರಿಂದ ಶನಿದೋಷ ನಿವಾರಣೆಯಾಗುತ್ತದೆ. ಗೋಸೇವೆ ಮಾಡಿ. ಹಸುವಿಗೆ ಹಸಿರು ಹುಲ್ಲು ಅಥವಾ ಹಣ್ಣುಗಳನ್ನು ನೀಡಿ. ಲಕ್ಷ್ಮೀದೇವಿಯ ಅನುಗ್ರಹ ನಿಮಗೆ ಸಿಗುತ್ತದೆ. ಇದರ ಜೊತೆಗೆ ಪ್ರತಿದಿನ ನೀವು ಜಪಿಸಬೇಕಾದ ಶಕ್ತಿಶಾಲಿ ಮಂತ್ರ ಕೂಡ ಇದೆ. ಅದುವೇ ವಾರಾಹಿ ಮಾತೆಯ ಶಕ್ತಿಶಾಲಿ ಮಂತ್ರ. ಪ್ರತಿದಿನ ಮಲಗುವ ಮುನ್ನ ಮತ್ತು ಎದ್ದ ನಂತರ 11 ಅಥವಾ 21 ಬಾರಿ ಈ ಮಂತ್ರವನ್ನು ಜಪಿಸಿ. ನರ್ಪವೇ ನರ್ಪವೇ ಇಲಾ ನರ್ಪವೇ, ಇದೇ ಆ ಮಂತ್ರ. ನೋಡಿದ್ರಲ್ಲ ತುಲಾರಾಶಿಯವರೇ, ಈ ಏಪ್ರಿಲ್ 28ರವರೆಗಿನ ಸಮಯ ನಿಮಗೆ ಎಷ್ಟು ಮುಖ್ಯವೆಂದು. ನಿಮ್ಮ ಜಾಗರೂಕತೆ ನಿಮ್ಮ ಪ್ರಾಣವನ್ನು ಉಳಿಸಬಹುದು. ಈ ಮಾಹಿತಿಯನ್ನು ಕೇವಲ ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ. ನಿಮ್ಮ ರಾಶಿಯ ಇತರ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನೀವು ಮಾಡುವ ಒಂದು ಶೇರ್ ಮತ್ತೊಂದು ಜೀವವನ್ನು ಉಳಿಸಬಹುದು. ವಾರಾಹಿ ಮಾತೆಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೆನಪಿಡಿ, ಜಾಗರೂಕರಾಗಿರುವುದು ನಮ್ಮ ಜವಾಬ್ದಾರಿ, ರಕ್ಷಿಸುವುದು ಆ ತಾಯಿಯ ಕೆಲಸ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೋಚಕ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭವಾಗಲಿ. ಧನ್ಯವಾದಗಳು.